ಟೈರಿಗೆ ನೀರು ಹೊಡೆದ ಅಂದರೆ ಮುಗೀತು ಕೆಲಸ, ಹೊರಟು ಬಿಡೋದೆ. ಲಡ್ಡು ಬಂದು ಬಾಯಿಗೆ ಬಿತ್ತಬೇಕ ನೆನ್ನೆ. ಹಾಂ ಹ್ಞೂ ಹೊರಡುತ್ತೆ ಸಾಯಂಕಾಲ. ಒಂದು ಗಾಡಿಗೆ ನಾನೇ ಹೋಗ್ತಾಯಿದ್ದೀನಿ, ಈ ಗಾಡಿಗೆ. ಆ ಗಾಡಿ ಪ್ಯಾಕೇಜ್ ಹೋಗ್ತಾಯಿದೆ ಸಿಗಂದೂರು. ಎಲ್ಲರೂ ಇವಾಗ ಇಳಿದಿರೋದು 2-3 ಟ್ರಿಪ್ ಸ್ಟಾಪ್ ಕೊಟ್ಟಿದ್ದೀವಿ. ಚಂದ್ರ ಇಲ್ಲೂ ಕಾಣ್ತಿದ್ದಾನೆ, ಅಲ್ಲೂ ಕಾಣ್ತಿದ್ದಾನೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬಜರಂಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಮತ್ತೆ ಮಂತ್ರಾಲಯ ಪ್ಯಾಕೇಜ್ ಮಾಡ್ತಾಯಿದ್ದೀವಿ. ಯಾವಾಗಪ್ಪ ಅಂತ ಕೇಳೋದಾದರೆ ಇದೇ ತಿಂಗಳು ಏಪ್ರಿಲ್ ಅಂದರೆ 8ನೇ ತಾರೀಕು 9ನೇ ತಾರೀಕು. 8ನೇ ತಾರೀಕು ಅಂದರೆ ಬುಧವಾರ ನೈಟ್ ಹೊರಟು ಗುರುವಾರ ಎಲ್ಲ ದರ್ಶನ ಮುಗಿಸ್ಕೊಂಡು ಗುರುವಾರ ನೈಟ್ ಆ ಕಡೆಯಿಂದ ಹೊಡ್ತೀವಿ. ಡೈರೆಕ್ಟು ಬೆಂಗಳೂರಿಗೆ 6 ಗಂಟೆಗೆ, ಶುಕ್ರವಾರ ಬೆಳಗಿನ ಜಾವ 6 ಗಂಟೆ ಡ್ರಾಪ್ ಮಾಡ್ತೀವಿ. ಈ ಪ್ಯಾಕೇಜಲ್ಲಿ ಇನ್ಕ್ಲೂಡಿಂಗ್ ಏನಿರುತ್ತೆ ಅಂತಂದರೆ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಮತ್ತು ಫ್ರೆಶ್ ಅಪ್ ರೂಮು ನಮ್ಮ ಕಡೆಯಿಂದನೇ ಇರುತ್ತೆ. ಮತ್ತು ವೀಕೆಂಡ್ಗೂ ಇರ್ತದೆ, ಹೇಳ್ತೀನಿ. ಈಗ ಸದ್ಯಕ್ಕೆ ಬುಧವಾರಕ್ಕಿದೆ, ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮ್ಮ ವ್ಲಾಗ್ಗೆ ಮತ್ತೆ ಸ್ವಾಗತ ಸ್ನೇಹಿತರೆ. ನಮ್ಮ ಇವತ್ತಿನ ವ್ಲಾಗು ಏನೇನಿರುತ್ತೆ ಅಂತ ನೋಡೋಣ. ಬೆಳಗ್ಗೆ ಎದ್ದೀನಿ, ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಮನೆಯಿಂದ ಹೊರಡ್ತಾಯಿದ್ದೀನಿ. ಆಲ್ರೆಡಿ ಕಟಿಂಗ್ ಶೇವಿಂಗ್ ಬೇರೆ ಮಾಡಿಸ್ಬೇಕು, ವಯಸ್ಸು ಬೇರೆ ಆಗಿರಂಗೈತೆ ನನಗೆ, ಬಿಳಿ ಕೂದಲು ಬೇರೆ ಬತ್ತೈತೆ. ಓಕೆ ಸ್ನೇಹಿತರೆ, ನಮ್ಮ ಮನೇಲಿ ಇವಾಗ ಬೆಳಗ್ಗೆ ಟಿಫನ್ ದೋಸೆ ತಿಂದ್ಕೊಂಡು ಪಾರ್ಕಿಂಗ್ ಕಡೆ ಹೊರಟಿದ್ದೀನಿ. ಬನ್ನಿ ಪಾರ್ಕಿಂಗಲ್ಲಿ ಇವತ್ತು ಏನಿರುತ್ತೆ ಏನಿರಲ್ಲ ಎಲ್ಲ ನೋಡೋಣ. ನಮ್ಮ ಪಾರ್ಕಿಂಗ್ ಹತ್ರ ಬಂದೆ ಸ್ನೇಹಿತರೆ. ಟಿಗಳೆಲ್ಲ ಖಾಲಿ ಇದ್ದಾವೆ. ಬಸ್ಸು ಇವತ್ತು 2 ಹೊರಡುತ್ತೆ ಸಾಯಂಕಾಲ. ಒಂದು ಗಾಡಿಗೆ ನಾನೇ ಹೋಗ್ತಾಯಿದ್ದೀನಿ, ಈ ಗಾಡಿಗೆ. ಆ ಗಾಡಿ ಪ್ಯಾಕೇಜ್ ಹೋಗ್ತಾಯಿದೆ ಸಿಗಂದೂರು. ಇಲ್ಲಿ ಬಂದರೆ ನಮ್ಮ ಮಗು ಬಿದ್ದುಬಿಟ್ಟಿದೆ. ಮಗ ಎಲ್ಲ ಮೂತಿ ತೋರಿಸು, ಮೂತಿ ತೋರಿಸಿ. ಎಲ್ಲಿ ಬಿದ್ದೆ? ಅಲ್ಲಿ ಬಿದ್ದ? ಎಲ್ಲ ತೋರಿಸು. ಹಾಂ ಬಿದ್ದುಬಿಟ್ಟು ಅವಳೆ. ಎಲ್ಲ ಹಿಂಗೆ ಕೈ ಬಿಡು. ಮೂತಿ ಆಂಜನೇಯನ ಮೂತಿ ಆಗಿದೆ. ಇದು ನಮ್ಮ ಶಿವು ಮಗಳು ಬಿದ್ದುಬಿಟ್ಟವಳೆ ನೆನ್ನೆ ರಾತ್ರಿ. ಇಡೀ ಏರಿಯಾ ಕೇಳ್ಸಂಗೆ ಕಿರ್ಚವಳೆ. ಬಿದ್ದರೂ ಪರವಾಗಿಲ್ಲ ಅಂತ ಲಡ್ಡು ತಿಂತಾರದು. ಲಡ್ಡು ಬಂದು ಬಾಯಿಗೆ ಬಿತ್ತಬೇಕ ನೆನ್ನೆ. ಹಾಂ ಹ್ಞೂ ಓಕೆ. ನಮ್ಮ ಶಿಷ್ಯ ಬೆಳಗ್ಗೆನೇ ಎದ್ದು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾನೆ. ಇವತ್ತು ಅವನು ನಮ್ಮ ಜೊತೆಗೆ ಬರಲ್ಲ. ನಮ್ಮ ವಿವೇಕ್ ಕುಮಾರ್ ಈ ಥರ ಬಾಟ್ಲುಗಳೇನೋ ಕಸ್ಟಮರ್ ಹಾಕೋರು ಬರೀ ಜಗಳ ಮಾಡ್ಕೊಂಡೆ ನಿಂತವನೇ. ಏನೋ ಪಾಪ ಕಸ್ಟಮರು ಬಂದಿರ್ತಾರೆ, ಅವ್ರ ಖುಷಿಲಿ ಎಂಜಾಯ್ಮೆಂಟಲ್ಲಿ ಗೊತ್ತಾಗ್ದಿರೋ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಅಂತ ಬಿಸಾಕ್ಬಿಟ್ಟಿರ್ತವೆ. ಅದಕ್ಕೆ ಜಗಳ ಆಡ್ತೀಯಲ್ಲ ವಿವೇಕ್ ಕುಮಾರ್? ಯಾವುದೋ ಸೀಟ್ ಬೆಲ್ಟ್ ವಿಚಾರಕ್ಕೆ ಜಗಳ ಬೇರೆ ಆಡ್ತಾ ಇದ್ದೀಯ. ನಮ್ಮ ವಿವೇಕ್ ಕುಮಾರ್ ಸೀಟ್ ಬೆಲ್ಟ್ ವಿಚಾರಕ್ಕೆ ಜಗಳ ಆಡ್ತಾ ಇದ್ದೆ, ಯಾಕೆ ಅಂತ ಗೊತ್ತಿಲ್ಲ. ನಾವಾಗೆ ಲೂಸ್ ಆಗ್ಬಿಟ್ಟವನೇ, ರೇಂಜ್ ಏನು ಮಾಡೋಕ್ಕಾಗಲ್ಲ. ನೋಡಿ ಮಲಗಿರೋದು ಎತ್ತಿಲ್ಲ, ಕ್ಲೀನ್ ಮಾಡೋಕೆ ಹೋಗಿರೋದು ನಮ್ಮ ಹುಡುಗರು ಎಲ್ಲ ಹಂಗಂಗೆ ಇದ್ದಾವೆ. ನಮ್ಮವರೇ ಎಷ್ಟು ಗಲೀಜು ಮಾಡ್ತಾರೆ, ಏನು ಕಸ್ಟಮರ್ ಮಾಡೋದ್ರಲ್ಲಿ ಏನು ತಪ್ಪ? ಏನು ಶಿಷ್ಯ? ಹಾಂ ಓಕೆ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡು ಸಂಜೆ ಹೊರಡೋದು. ಒಂದು 2 ಅವರ್ ರೆಸ್ಟ್ ಮಾಡಿಕೊಂಡು ಹೊರಡೋಣ. ಸದ್ಯಕ್ಕೆ ಟೈಮ್ 12 ಗಂಟೆ, 10:30 11 ಗಂಟೆ ಆಗಿದೆ. ಗಾಡಿಗಳಿಗೆ 2 ಗಾಡಿಗೆ ಡ್ಯೂಟಿ ಬೇಕು ಇವಾಗ. ಕೂತ್ಕೊಂಡು ಡ್ಯೂಟಿ ಹುಡುಕೋದೆ ನನ್ನ ಕೆಲಸ. ಬಿಸಿಲು ಭಯಂಕರ ಇರೋ ಕಾರಣ ಪಾರ್ಕಿಂಗಲ್ಲಿ ಇರೋಕ್ಕಾಗದೆ, ಈ ಕಡೆ ಎಲ್ಲೂ ಹೋಗೋಕ್ಕಾಗದೆ ಮನೆ ಕಡೆ ಹೊರಟಿದ್ದೀನಿ ಸ್ನೇಹಿತರೆ. ಇನ್ನೇನೇ ಇದ್ರೂ ಸಂಜೆವರೆಗೂ ಎದ್ದು ಬರೋದೇ ಇಲ್ಲ. ನಿದ್ದೆಗಿದೆ ಮಾಡ್ಕೊಳ್ಳೋದು. ನೈಟ್ ಪಿಕಪ್ ಇದೆಯಲ್ಲ, ನಿದ್ದೆ ಮಾಡಿಕೊಂಡು ಆಮೇಲೆ ಹೊರಡೋದು. ಸದ್ಯಕ್ಕೆ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಮನೆಯಿಂದ ಫ್ರೆಶ್ ಅಪ್ ಆಗಿ ಪಾರ್ಕಿಂಗ್ ಬಂದೆ ಸ್ನೇಹಿತರೆ. ಬ್ಯಾಗಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ. ನಮ್ಮ ಟೈಮ್ ಕರೆಕ್ಟಾಗಿ ಬಂದರು. ಇವನು ಬೆಳಿಗ್ಗೆ 6 ಗಂಟೆಯಲ್ಲಿ ಶುರು ಮಾಡ್ರು. ನಿನ್ನೆ ಒಂದು ಕೆಲಸ ಮುಗಿದಿಲ್ಲ. ಹೋಗಿ ಇವತ್ತು ಆಮಂದೆ ಪಟಾರ ಪೂಜೆ ಗೀಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿನ್ನೆ ಇವಾಗ ಟೈರಿಗೆ ನೀರು ಹಾಕೊಂಡು ನಿಂತವನೆ. ಹೊರಡಬೇಕು ಇವಾಗ ಸ್ನೇಹಿತರೆ. ನಾನು ಎಲ್ಲ ಕಂಪ್ಲೀಟ್ಲಿ ರೆಡಿಯಾಗಿದೆ. ಬೇಬಿ ಫುಲ್ ಹೈಟಕ್ಕಾಗೆ. ಟೈರಿಗೆ ನೀರು ಹೊಡೆದ ಅಂದರೆ ಮುಗೀತು ಕೆಲಸ, ಹೊರಟು ಬಿಡೋದೆ. ಫುಲ್ಲು ಟ್ರಾಫಿಕ್ ಇರುತ್ತೆ, ಯಾಕೆಂದರೆ ಅಣ್ಣಮ್ಮ ಕೊಡಿಸಿರೋದು ಹಂಗಾಗಿ ಮಾಡಿದ್ದಾರೆ ಎಲ್ಚೇನಹಳ್ಳಿ. ನಮ್ಮ ಪಾರ್ಟ್ನರ್ ಇವಾಗ ಮಚ್ಚೆಯವರು.
ಮಚ್ಚೆ ಮತ್ತೆ ಏನು ಹೆಸರೇನು ಮತ್ತೆ ಮಚ್ಚೆ ಅಂತ ಇಟ್ಬಿಡೋದಲ್ಲ. ಹಾಂ ನಂದೀಶ ವಿಕಾಸ, ಅವನ ಹೆಸರು ವಿಕಾಸ ಅಂತ. ಅಷ್ಟು ಚೆನ್ನಾಗಿರೋ ಹೆಸರನ್ನ ನಮ್ಮ ವಾಸು ಮಚ್ಚೆ ಅಂತ ಹಾಳು ಮಾಡಿಕ್ಕವನೆ. ಪಿಕಪ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಫುಲ್ಲು ಟ್ರಾಫಿಕ್ ಇರೋದ್ರಿಂದ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಅಲ್ಲೊಂದು ಬಸ್ ಇದೆ, ಆ ಬಸ್ಸಲ್ಲಿ ಏನೋ ಬರೆದಿದ್ದಾರೆ, ಅದನ್ನ ಓದಬೇಕು. ನಾನು ಓದ್ತೀನಿಲ್ಲ, ಮಚ್ಚೆ ಓದ್ತಾನೆ. ಮಚ್ಚೆ ಅಲ್ಲೊಂದು ಬಸ್ ಕಾಣಿಸ್ತೈತಾ ನಿಂಗೆ? ಆ ಬಸ್ಸಲ್ಲಿ ಏನೋ ಬರ್ದವ್ರೆ. ಏನಪ್ಪ? ಲಿಮೌನ್ ಸೆನ್ಸ್ ಅಲ್ಲ ಕಾಣೋ. ಯಾರು ಕೂಗಾಡ್ತವ್ರ? ಯಾರು? ಇಡೀ ಮಚ್ಚೆ ಏನು ಓದು ಅಣ್ಣ? ಲಿಮೌನ್ಸೆನ್ ಅಣ್ಣ. ಇಲ್ಲಿ ಆಟೋದವರು ಅವ್ರವ್ರು ಹೊಡೆದಾಡ್ತಾರದ? ಹೊಡೆದಾಡ್ಲಿ ಬಿಡು. ಲಿಮೌನ್ ಸೆನ್ಸಾ ಅಣ್ಣ? ಲಿಮೌನ್ಸೆನ್ ಲಿಮೋಸೈನ್ ಕಣ ಅದು. ಲಿಮೋಸೈನ್. ನೀನು ಅವಂಗ ಬೈತಾರ ಹತ್ರ ಹೇಳ್ತಾ ಇದ್ದೆ ನಿಮ್ಮೌನ್ ಸೆನ್ಸ್ ಅನ್ಕೊಂಡು. ನೋಡಿ ಬರ್ತಾವನೆ ಅಣ್ಣ. ಇವ್ನ ನಂಬರ್ ಕೊಟ್ಟಿರ್ತೀನಿ, ಕೇಸಕ್ಕೆ ಅಣ್ಣ. ಆಟೋ ನಮ್ದು ಅದು ಓದ್ದೆ ಸ್ನೇಹಿತರೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆನೆ ಓದ್ದೆ ಅದನ್ನ. ಅದು ಏನೋ ಒಂಥರ ನನಗೆ ಗೊತ್ತಾಯ್ತ. ಲಿಮೋನ್ ಸೆನ್ಸ ಏನು ಎತ್ತ ಅಂತ ಗೊತ್ತಾಗ್ದಿರ ಮಚ್ಚೆ ಕೈಲಿ ಓದಿಸ್ದೆ. ಅವ್ ನಿಮೋನ್ ಸೆನ್ಸ್ ಅಂತ ಅವನೇ. ಆದ್ರೂ ಕನ್ಫ್ಯೂಷನ್ ಅಲ್ಲಿ ಇರೋದದು. ಇನ್ನೂ ಗೊತ್ತಾಗ್ಲಿಲ್ಲ ನನಗೆ ಸರಿಯಾಗಿ. ಅದು ಲಿಮೋ ಸೈನ್ಸ್ ಅಂತ ಏನೋ ಐತೆ. ನೀವೇನ ಓದಿದ್ರೆ ಕಮೆಂಟ್ ಹಾಕ್ಬಿಡಿ ಸ್ನೇಹಿತರೆ, ಕನ್ನಡದಲ್ಲಿ ಹಾಕ್ಬಿಡಿ. ತಿರ್ಗಿ ಇಂಗ್ಲೀಷಲ್ಲೇ ಬರ್ದು ಹಾಕ್ಬಿಟ್ಟಿರ. ಮೊದ್ಲೇ ಓದಕ್ ಗೊತ್ತಾ ಇಲ್ಲ ಅಂತಾನೆ ಕೇಳ್ತಾ ಇದೀವಿ. ತಿರ್ಗಿ ಇಂಗ್ಲೀಷಲ್ಲೇ ಹಂಗೆ ಹಾಕ್ಬಿಟ್ಟಿರ, ಕನ್ನಡದಲ್ಲಿ ಹಾಕಿ. ಲಿಮೋಸೈನ್ ಅಂತ. ಕರೆಕ್ಟ್ ಫ್ರೆಂಡ್ಸ್, ಲಿಮೋಸೈನ್. ಪಕ್ಕದಲ್ಲೇ ಬಂದು ನೀರಿಗೆ ತೋರಿಸ್ತೀನಿ ಇವಾಗ ನೋಡಿ. ಲಿಮೋಸೈನ್ ಅಂತ ಹೆಸರು. ಇವಾಗ ಪಕ್ಕ ಕಂಡಿಡ್ದೆ ನಾನು. ದೂರದಲ್ಲಿ ಗೊತ್ತಾಯ್ತಿರ್ಲಿಲ್ಲ. ದೂರದಲ್ಲಿ ಅಂತ ಅನ್ನೋದಕ್ಕಿಂತ ಏನು ಅರ್ಥನೇ ಆಯ್ತಿರ್ಲಿಲ್ಲ. ಲಿಮೋಸೈನ್ ಅನ್ನಂಗೆ ಆಗಿತ್ತು. ಇವಾಗ ಅರ್ಥ ಆಯ್ತು ಪರ್ಫೆಕ್ಟ್ ಆಗಿ. ಅಣ್ಣ ತಪ್ಪು ತಿಳ್ಕೊಂಬೇಡ ಅಣ್ಣ, ಸ್ಲೀಪರ್ ಅಣ್ಣ. ಹಿಂಗ್ ಓದ್ದು ಅಂತ ತಪ್ಪು ತಿಳ್ಕೊಂಬೇಡ, ಗೊತ್ತಿದ್ರಿಲ್ಲ. ಮಚ್ಚೆ ಗೊರಗೊಂಟೆಪಳ್ಳಿ ಪೆಟ್ರೋಲ್ ಬಂಕ್ ಹತ್ರ ಬಂದು ಗೊರಗೊಂಟೆಪಳ್ಳಿ ಪೆಟ್ರೋಲ್ ಬಂಕ್ ಹತ್ರ ಬಂದು ನಿಲ್ಸ್ಕೊಂಡಿದ್ದೀವಿ ಸ್ನೇಹಿತರೆ. ಭರತ್ ಪೆಟ್ರೋಲ್ ಬಂಕು. ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋದು ಇವಾಗ. ನಮ್ಮ ಗಾಡಿಗೆ ಒಂದೇ ಸತಿ ಡೀಸೆಲ್ ಹಾಕ್ಸೋದು, ಯಾಕೆಂದರೆ ಟ್ಯಾಂಕು ತುಂಬ ದೊಡ್ಡದಿರೋದ್ರಿಂದ ಒಂದೇ ಸತಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡ್ತೀವಿ. ಓಕೆ ಸ್ನೇಹಿತರೆ, ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ. ಇನ್ನಲ್ಲಿ ಎಲ್ಲ ಪಿಕಪ್ ಮಾಡಿಕೊಂಡು ಇಲ್ಲಿಂದ ಗೊರಗೊಂಟೆಪಳ್ಳಿಯಿಂದ ಹೊರಟಿದ್ದೀವಿ ಸ್ನೇಹಿತರೆ. ಡೀಸೆಲ್ ಹಾಕ್ಸ್ಕೊಂಡು. ಮಚ್ಚೆ ಅದೇನು ಅದು ಅಲ್ಲಿರೋದು? ಅಲ್ಲಿ ಲೆಫ್ಟಲ್ಲಿ ಬೇಡ ಬಿಡು ಮಚ್ಚೆ. ಶ್ರೇಸಾಯಿ ಅಂತ ಅವನೇ, ಅದೇನು ನಾನು ಓದಲಿಲ್ಲ. ಓಕೆ ಸ್ನೇಹಿತರೆ, ಪಿಕಪ್ ಪಡ್ಕೊಂಡು ಆಲ್ರೆಡಿ ಇವಾಗ ನಾವು ಹೊರಟಿದ್ದೀವಿ ಟುವರ್ಡ್ಸು ಚಿತ್ರದುರ್ಗ. ಮೇಲೆ 1 ಅವರ್ ಕಡೆಗೆ ನಮ್ಮ ಪಯಣ. ಈ ಟ್ರಿಪ್ಪಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸದ್ಯಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಕತ್ಲಲ್ಲಿ ಏನು ಅಂಥದ್ದೇನಿರಲ್ಲ. ಬೆಳಗಿನ ಜಾವ 5 ಗಂಟೆವರೆಗೂ ಮಧ್ಯದಲ್ಲೆಲ್ಲರೂ ನಿಲ್ಲಿಸಿದಾಗ ನಿಮ್ಮ ಜೊತೆ ಮಾತುಕತೆ ಸಿಗ್ತೀನಿ. ಹಂಗೆ ಮುಂದೆ ಹೋಗ್ತಾ ಇರ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ಸೂರ್ಯ ಮುಳುಗಿ ಅಥವಾ ಚಂದ್ರ ಮುಳುಗಿ ಸೂರ್ಯ ಬರೋದ್ರೊಳಗಡೆ ಬಂದಿದ್ದೀವಿ ಸ್ನೇಹಿತರೆ. ಇದು ಚಂದ್ರ ಇಲ್ಲಿ ಕಾಣ್ತಾ ಇರೋದು. ಸೂರ್ಯ ಕಡೆಯಿಂದ ಬರ್ತಾರೆ. ಎಲ್ಲರೂ ಇಳ್ಕೊಂಡಿದ್ದಾರೆ. ಬೆಳಿಗ್ಗೆ ತಗೊಬಂದು ಇವಾಗ ಜಸ್ಟು ಡ್ರಾಪ್ ಮಾಡ್ತಾ ಇರೋದು. ಇವಾಗೆಲ್ಲ ಇಳಿದು ನಮ್ಮ ಮಚ್ಚೆ ಬರ್ತಾ ಇದ್ದಾನೆ ವಾಕ್ ಮಾಡಿಕೊಂಡೆ. ಮಚ್ಚೆ ನಿದ್ದೆ ಐತೆ? ಮಚ್ಚೆದು ನಿದ್ದೆ ಪದ್ದೆ ಎಲ್ಲ ಆಗಿದೆ. ಇವಾಗ ನಾವು ಎಲ್ಲ ಇಳಿಸಿ ಮುಂದಕ್ಕೆ ಹೋಗಿ ಮಾಡ್ಕೊಂಡು. ಅಲ್ಲಿ ನೋಡಿ ಫ್ರೆಂಡ್ಸ್, ಕಾಗೆ ಆಡ್ತಾ ಇದೆ. ಹಿಂಗೆ ಅದ್ದು ಕಾಣಲಿಲ್ಲ ಮಚ್ಚೆ. ಎಲ್ಲರೂ ಇವಾಗ ಇಳಿದಿರೋದು 2-3 ಟ್ರಿಪ್ ಸ್ಟಾಪ್ ಕೊಟ್ಟಿದ್ದೀವಿ. ಚಂದ್ರ ಇಲ್ಲೂ ಕಾಣ್ತಿದ್ದಾನೆ, ಅಲ್ಲೂ ಕಾಣ್ತಿದ್ದಾನೆ.
ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಇಳಿದು ಬೋಟಿಂಗ್ಗೆ ಅಂತ ಹೊರಟರು. ನಾವು ಗಾಡಿ ಹಾಕೊಂಡು ಇಲ್ಲೇ ಇದ್ದೀವಿ, ನಾನು ಮತ್ತು ಮಚ್ಚೆ ಒಂದು ಹೇಳಮ್ಮ. ಹಾಯ್, ನಾನು ಕೇಳಿದಾಯಿ, ಅವ್ನು ಹೇಳಿದಾಯಿ ಅಷ್ಟೇ. ಅದ್ರ ಮೇಲೆ ಎಕ್ಸ್ಟ್ರಾ ಏನು ಹೇಳಿದ್ರು ಅವ್ನು ಏನು ಕೇಳಿದ್ರು ಅಷ್ಟೇ ಹೇಳೋದು. ಹಾಯ್ ಮಚ್ಚೆಗೆ ನಗ. ನಮ್ಮ ಡಾರ್ಲಿಂಗು ವೈಟ್ ಎಲಿಫೆಂಟ್ ನಿಂತಿದೆ. ಇವಾಗ ಅದಕ್ಕೂ ರೆಸ್ಟು, ನಮಗೂ ರೆಸ್ಟು. ಸೈಡ್ಗೆ ಹಾಕಿ ಮಲ್ಕೊಳ್ಳೋದು ಸ್ನೇಹಿತರೆ. ಸಕ್ಕತ್ತಾಗೈತೆ. ಸುಮಾರು ದಿನ ಆಗಿತ್ತು 1 ಅವರ್ ಕಡೆ ಬಂದು. ಸೂಪರ್ ವೆದರು ನೋಡಿ, ತೋರಿಸ್ತೀನಿ ನಿಮಗೂ. ಇರಿ, ಎಲ್ಲ ಸ್ವಲ್ಪ ಒಳಗೆ ಹೋಗ್ಬಿಟ್ರೆ ಇನ್ನೂ ನೀಟಾಗಿ ಕಾಣುತ್ತೆ ನೋಡಿ ಸ್ನೇಹಿತರೆ, ಹೆಂಗಿದೆ ವೆದರು. ಏನೇ ಆಗಲಿ, ಇಷ್ಟೊತ್ತಲ್ಲಿ ಸೆಕೆಗಾಲದಲ್ಲಿ ಸಂಜೆ 6 ಗಂಟೆ ಮೇಲಾದರೆ ಚಂದ. ಬೆಳಗಿನ ಜಾವ 5 ಗಂಟೆ ಮೇಲಿಂದ 7 ಗಂಟೆ ಗಂಟನೂ ಸಖತ್ತಾಗಿರುತ್ತೆ ವೆದರು. ಅದೊಂಥರ ಸೂಪರ್ ವೆದರು. ಹಿಂಗಿದೆ ಸದ್ಯಕ್ಕೆ. ಅದಕ್ಕೆ ಸ್ನೇಹಿತರೆ, ನಾವು ರೆಸ್ಟ್ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿ ಮಲಗೋದು. ಇವಾಗ ಬನ್ನಿ ನೋಡೋದು. ಬೆಳಗ್ಗೆನೇ ಕಸ್ಟಮರ್ ಬಂದಮೇಲೆ ಎದ್ದೆ ಪಂಕಗೆ ಫೇಸ್ ಗೀಸ್ ತೊಳ್ಕೊಂಡು ಮಚ್ಚೆ ಅಲ್ಲ ಕೂದಲು ಪಕ್ಕ ಬಾಚ್ಕೋತಾರದು ಕಲರ್ಫುಲ್ಲಾಗಿ ಬರಲಿ ಅಂತ. ಹೇಗಿದ್ದೇನೆ ಫ್ರೆಂಡ್ಸ್ ಮಚ್ಚೆ. ನಾನು ಬೇರೆ ಗಿಡ್ಡ ಎಲ್ಲ ಕಟಿಂಗ್ ಶೇಮಿಂಗ್ ಮಾಡಿಸ್ಬೇಕು. ಸದ್ಯಕ್ಕೆ ಟಿಫನ್ ಎಲ್ಲ ರೆಡಿ ಇದೆ. ಒಂದು ರೌಂಡ್ ಹೊರಗಡೆ ಎಲ್ಲ ಓಡಾಡ್ಕೊಂಬಂದು ಆಮೇಲೆ ಟಿಫನ್ ಮಾಡ್ಬಿಡೋದು. ಒಂಥರ ಸುಸ್ತಾಯ್ತೈತೆ, ಯಾಕಂತ ಗೊತ್ತಿಲ್ಲ. ಸುಮಾರು ದಿನ ಆದಮೇಲೆ ಎದ್ಗೆಟ್ರಿ ಹಿಂಗೆ ಆಗೋದು ಫ್ರೆಂಡ್ಸ್. ನೋಡಿ ಕಣ್ಣೆಲ್ಲ ಹೆಂಗಾಗಿದೆ, ಟೊಮೊಟೊ ಹಣ್ಣು ಆದಂಗೆ ಆಗ್ಬಿಟ್ಟಿದೆ. ಮಚ್ಚೆ ಅಲ್ಲಿರತ್ಕೋ ಕುಡಿಯೋಕ್ಕೆ, ಕುಡ್ಕೊಂಡು ಹಂಗೆ ಒಂದು ರೌಂಡ್ ಓಡಾಡ್ಕೊಂಡು ಬಂದು ಟಿಫನ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲೇ ಸ್ಟೇ ಹತ್ರ ಇದ್ದೀವಿ ಸದ್ಯಕ್ಕೆ. ಕೆಳಗಡೆ ಎಲ್ಲ ಓಡಾಡ್ಕೊಂಬಂದು ಆಮೇಲೆ ಮಿಕ್ಕಿದ್ದೇನಿದೆ ಅಂತ ನೋಡೋದ. 1 ಅವರ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಆದಮೇಲೆ ಇವಾಗ ನಾವು ಹೋಯ್ತಾರದು ಬಂದು ಏನಿದೆ ಸ್ನೇಹಿತರೆ, ಅದು ಹೆಸರು ಗೊತ್ತಾಯ್ತಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸದ್ಯಕ್ಕೆ ಈ ರೋಡಲ್ಲಿ ಹೋಗ್ತಾ ಇದ್ವಿ. ತಿರ್ಗಾ ವಾಪಸ್ಸು 1 ಅವರ್ ರೋಡಲ್ಲೇ ನಾವು ಹೋಗ್ಬೇಕಾಗಿತ್ತು. 1 ಅವರ್ ಬೆಂಗಳೂರು ರೋಡಲ್ಲಿ ಅಲ್ಲಿ ಹೋಗಿ ಅಲ್ಲೊಂದು ವಿಸಿಟಿಂಗ್ ಇದೆ, ಅಲ್ಲೂ ನೋಡ್ಕೊಂಡು ಬಂದು ಹೋಗೋದು. ಸದ್ಯಕ್ಕೆ ನಮ್ಮ ಅಚ್ಚಕವಾರ ಕೂತ್ಕೊಂಡಿದ್ದಾರೆ. ರೋಡು ಸ್ವಲ್ಪ ಕಿತ್ತೋಗಿರೋದ್ರಿಂದ ಸ್ವಲ್ಪ ಇಕ್ಕಟ್ಟು ಆಯ್ತೈತೆ. ಈ ವಿಡಿಯೋ ಪೂರ್ತಿ ಬೈಕ್ ಹಾಕೊಳ್ದಂಗೆ ಮಾಡ್ಬಿಟ್ಟಿದ್ದೀನಿ ನೋಡಿ. ಸಖತ್ತಾಗಿದೆ ಸ್ನೇಹಿತರೆ. ಮಳೆ ಒಂದು ಹೊಡೆದ್ಬಿಟ್ರೆ ಸೂಪರಾಗಿರುತ್ತೆ. ಮಳೆ ಒಂದು ಹೊಡಿಬೇಕು ಅಷ್ಟೇ, ಮಳೆ ಹೊಡೆದಿಲ್ಲ ಇನ್ನು. ನೋಡಿ ಹೆಂಗಿದೆ ಹೊರಗಡೆ ವಾತಾವರಣ, ವೆದರ್ ಎಲ್ಲ ಹೆಂಗಿದೆ ನೋಡಿ, ಸೂಪರಾಗಿದೆ. ಮಳೆ ಒಂದು ಹೊಡೆದ್ರೆ ಚೆನ್ನಾಗಿರುತ್ತೆ ಇನ್ನು. ಬ್ರೋ ಇಲ್ಲೆಲ್ಲ ಗೇರ್ ಬೀಜ ಸ್ನೇಹಿತರೆ, ಗೇರ್ ಹಣ್ಣಿವೆಲ್ಲ. ಮಚ್ಚೆ ಆಮೇಲಿಂದ ಗೇರ್ ಹಣ್ಣು ಕೀಳಕ್ಕೆ ಹೋಯ್ತೀನಾ? ಯಾಕೆ ಇಬ್ರು ಹೋಗೋಣ ಬೇಕಿದೆ. ಅಲ್ಲ ನೀನು ಗೇರ್ ಹಣ್ಣು ಕೀಳಕ್ಕೆ ಹೋಗೋದೆ, ಬೇರೆ ಏನಾರ ಕೀಳಕ್ಕೆ ಹೋಗೋದನ್ನ. ಹಂಗೆ ಬಳಸಿ ಹಿಂಗೆ ಬಳಸಿ ತಿರ್ಗಾ ನಾವು ಬೆಂಗಳೂರು ರೋಡಿಗೆ ಜಾಯಿನ್ ಆದ್ವಿ. ಓಕೆ ಸ್ನೇಹಿತರೆ, ಹೋಗ್ಬಿಟ್ಟು ಮಾಡೋಣ ಬನ್ನಿ. ಸ್ನೇಹಿತರೆ, ಈ ಸಖೆಲಿ ಪ್ರಾಣ ಕಳ್ಕೊಳ್ಳೋದು ಒಂದು ಬಾಕಿ ಅಂದ್ಕೊಡ್ರಿ. ಸಖೆಗೆ ಉಸಿರಾಡೋಕ್ಕೂ ಆಯ್ತಲ್ಲ, ಮಲ್ಗೋಕ್ಕೂ ಆಯ್ತಾ ಇಲ್ಲ, ಏನಂದ್ರೇನು ಆಯ್ತಲ್ಲ ಸ್ನೇಹಿತರೆ. ಫುಲ್ಲು ಸ್ನಾನ ಯಪ್ಪ. ಮಲಗಿತ್ತು ಉಸಿರು ಕಟ್ಕೊಂಡು ಮೇಲೆ ಕಿತ್ಬಿಟ್ರೋದಿಲ್ಲಿ, ಆ ಥರ ಹಿಂಸೆ ಆಗ್ಬಿಟ್ಟು. ಇವಾಗ ಬಂದರು ಎಲ್ಲ ಹೊರಟಿದ್ದೀವಿ ಇದ್ರ ಹತ್ರ, ರೂಮ್ ಹತ್ರ. ನೋಡೋಣ ಇದಾದಮೇಲೆ ಎಲ್ಲಿಗೆ ಅಂತ. ಸಂಜೆ ಆಗೋ ಗಂಟ ಒಟ್ಟಲ್ಲಿ ನಮ್ಮ ಕತೆ ಮುಗೀತು ಅಂದ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಮತ್ತೆ ನಿನ್ನೆಯಿಂದ ಫುಲ್ಲು
ಇಲ್ಲೇ ಇದ್ದಿದ್ದರಿಂದ ಏನು ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇದರಲ್ಲಿದ್ದೀವಿ. ಎಲ್ಲಿ ಅಂದರೆ ಮುರುಡೇಶ್ವರ ಬೀಚ್ ಹತ್ರ. ಬೇರೆ ಎಲ್ಲೂ ಹೋಗಿಲ್ಲ. ಇಲ್ಲಿ ಸ್ಕೂಬಾ ಡೈವಿಂಗ್ ಕರ್ಕೊಂಬಂದು ಬಿಟ್ಬಿಟ್ಟು ಇಲ್ಲೇ ಇದ್ದೀವಿ. ಬೆಳಿಗ್ಗೆಯಿಂದನೂ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಬಂದ್ವಿ. ಬೀಚ್ ಮುಂದೆನೇ ಇರೋದು. ಇವತ್ತು ನಮ್ಮ ಪ್ರೋಗ್ರಾಮ್ ಏನಪ್ಪ ಅಂದರೆ ಇಲ್ಲಿಂದ ರಿಟರ್ನ್ ಹೊರಡೋದು ಅಷ್ಟೇ. ರಿಟರ್ನ್ ಹೊರಟು ಮನೆ ಕಡೆಗೆ ಸೇರ್ಕೊಳ್ಳೋದು. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ